ಮಾಧ್ಯಮ ಮಿತ್ರರಿಂದ ಸುದ್ದಿಗೋಷ್ಠಿ ಮಾಡಬೇಕು ಅಂತ ಸಮಸ್ತ ಆಟೋ ಚಾಲಕರ ಒಕ್ಕರಲಾಗಿ ಕೇಳ್ಕೊಂಡಾಗ ಇವತ್ತು 5/8/2025 ನಾವು ಚಾಲಕರ ಸಭೆನೂ ಕರೆದಿದ್ದೀವಿ. ಪತ್ರಿಕಾಗೋಷ್ಠಿಗೋಸ್ಕರ ಮಾಧ್ಯಮ ಮಿತ್ರರನ್ನು ನಾವು ಆಹ್ವಾನಿಸಿದ್ದೀವಿ. ಇಂದು ನಮ್ಮ ಆಟೋ ಚಾಲಕರ ಸಮಸ್ಯೆಗೆ ಪರವಾಗಿ, ನನ್ನ ಹೆಸರು ರುದ್ರಾರಾಧ್ಯ ಅಂತ ಹೇಳಿ, ಕನ್ನಡ ಕಸ್ತೂರಿ ಆಟೋ ಚಾಲಕರ ವೇದಿಕೆ ರಾಜ್ಯಾಧ್ಯಕ್ಷ. ಇದುವರೆಗೂ ನಾನು ಆಟೋ ಚಾಲನೆ ಮಾಡಿಕೊಂಡು ಜೀವನ ಮಾಡ್ಕೊಂಡೇ ಬಂದಿರ್ತಕ್ಕಂಥವನು. ಇದರ ಸಮಸ್ಯೆಗಳು ನನ್ನ ಅರಿವಿಗೆ ಬಂದಿದ್ದನ್ನ ನಾನು ಚಾಲಕರಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಅವರು ಒಪ್ಪಿಗೆ ಪಡೆದು, ಅಂದ್ರೆ ಅವರಲ್ಲಿ ಮನಸ್ಸಲ್ಲಿ ಏನಿದೆ ತೊಂದರೆ ತಡಕುಗಳು ಇನ್ನೊಂದು ಮತ್ತೊಂದು ಅವರ ನೋವುಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಕನ್ನಡ ಕಸ್ತೂರಿ ಆಟೋ ಚಾಲಕರ ವೇದಿಕೆ ಅಂತ ಹೇಳ್ಬಿಟ್ಟು ನಾನು ಸಂಘಟನೆ ರಿಜಿಸ್ಟರ್ ಮಾಡ್ಕೊಂಡಿದ್ದೆ. ಈ ಸಭೆಯ ಉದ್ದೇಶ 2016, 17 ಮತ್ತೆ 19 ತುಮಕೂರು ನಗರದ ವ್ಯವಸ್ಥೆ ಮತ್ತೆ ಅವ್ಯವಸ್ಥೆ ಹೇಗಾಗ್ಬೇಕು, ಸ್ಮಾರ್ಟ್ ಸಿಟಿ ಆಗಿರೋದ್ರಿಂದ ಅವ್ಯವಸ್ಥೆ ಏನೇನಾಗ್ತಾ ಇದೆ ಇದು ಸರಿಪಡಿಸೋ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಡಳಿತ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಏನೇನು ನಮಗೆ ಸಹಕಾರ ಕೊಟ್ಟು ಕಾರ್ಯಾಚರಣೆ ಮಾಡಿ ಸವಲತ್ತುಗಳು ಕೊಟ್ಟು ಮಾಡ್ಬೇಕಾಯ್ತು, ಅದನ್ನ ಒಂದು ಸಭೆನಲ್ಲಿ ನಿರ್ಣಯ ಮಾಡ್ತಾರೆ. ಪ್ರಾದೇಶಿಕ ಪ್ರಾಧಿಕಾರ ಸಭೆ, RTI ಸಭೆ ಅಂತ ಹೇಳ್ಬಿಟ್ಟು ಕರೀತಾರೆ. ಪ್ರತಿ 3 ತಿಂಗಳಿಗೊಂದು ಬಾರಿ ಕರಿಬೇಕು. ಅದು ಜಿಲ್ಲಾಡಳಿತ ಮತ್ತೆ RTO ಅಧಿಕಾರಿಗಳು, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದಂತಹ RTO ಅಧಿಕಾರಿಗಳು ಆ ಪ್ರಾದೇಶಿಕ ಪ್ರಾಧಿಕಾರ ಸಭೆಗೆ ಸೆಕ್ರೆಟರಿಗಳಾಗಿರ್ತಾರೆ. ಜಿಲ್ಲಾಧಿಕಾರಿಗಳು ಆ ಸಭೆಗೆ ಅಧ್ಯಕ್ಷರಾಗಿರ್ತಾರೆ. ಮಿಕ್ಕಂತ ವಿಭಾಗದವರು, ವಿಭಾಗೀಯ ಇಲಾಖಾ ಅಧಿಕಾರಿಗಳು ನಿರ್ದೇಶಕರಾಗಿರ್ತಾರೆ. ಏನು ಈ ಆಟೋ ವಿಭಾಗ ತುಮಕೂರು ನಗರ ಮತ್ತು ಜಿಲ್ಲಾದ್ಯಂತ ಸೇವೆ ಸಲ್ಲಿಸ್ತಾ ಇದೆ, ಇದು ಸಮಾಜ ಸೇವೆ ಮಾಡೋದು ಮೊದಲನೇ ಆದ್ಯತೆ ಆದ್ರೆ, ಎರಡನೇದು ಅವರು ಕೌಟುಂಬಿಕ ಜವಾಬ್ದಾರಿ ಇಟ್ಕೊಂಡು ಈ ಸೇವೆಗೆ ಬಂದಿರ್ತಾರೆ ನಮ್ಮ ಚಾಲಕರು. ಇದೆಲ್ಲಾನು ಸೃಷ್ಟಿ ಆಗ್ಬೇಕಾದ್ರೆ ನಮ್ಗೆ ಕಾನೂನು ಮತ್ತು ಅಧಿಕಾರಿಗಳು ಏನು ರೂಪುರೇಷೆಗಳನ್ನ, ಕಾನೂನುಗಳನ್ನ ರೂಪಿಸಿರ್ತಾರೆ, ಅದ್ರ ಅಡಿನಲ್ಲೇ ನಾವು ಸೇವೆ ಸಲ್ಲಿಸೋದಕ್ಕೆ ಅಂತಾನೆ ಬಂದಿರ್ತೀವಿ, ಸೇವೆ ಸಲ್ಲಿಸ್ತಾ ಇದ್ದೀವಿ. ವೃತ್ತಿ ಚಾಲಕರು ಇದನ್ನೇ ನಂಬಿಕೊಂಡು ಬಂದು ಈ ಸೇವೆ ಸಲ್ಲಿಸ್ತಕ್ಕಂತ ವೃತ್ತಿ ಚಾಲಕರೇನಿದ್ದಾರೆ ಅವರು ಬಹಳಷ್ಟು ಜನ ಇದ್ದಾರೆ. ಅದಕ್ಕೆ ಬೀಟ್ ಮಾಡಿ, ಅಂದ್ರೆ ಫೈಟ್ ಕೊಟ್ಟು ವ್ಯತಿರಿಕ್ತವಾಗಿ ಏನ್ ಮಾಡ್ತಾ ಇದ್ದಾರೆ, ಅನಧಿಕೃತ ಆಟೋ ರಿಕ್ಷಾಗಳು ಮತ್ತು ಮಾಲೀಕರು ಅನ್ನೋದು ಸೃಷ್ಟಿಯಾಗಿದೆ ತುಮಕೂರು ನಗರದಾದ್ಯಂತ. ಇಲ್ಲಿ ಸ್ಮಾರ್ಟ್ ಸಿಟಿ ಆಗಿದೆ ಸ್ವಾಮಿ. ನಾವು ನೋಡೋದಕ್ಕೆ ತುಮಕೂರ್ನ ಸ್ಮಾರ್ಟ್ ಸಿಟಿ ಅಂತ ಹೇಳ್ಬಿಟ್ಟು ಹೇಳ್ಕೊತೀವಿ, ನೋಡ್ತೀವಿ, ಆದ್ರೆ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟೇಷನ್ ಆಗಿದೆ? ನಾವು ಸ್ಮಾರ್ಟ್ ಸಿಟಿ ಮುಖಾಂತರ, ಜಿಲ್ಲಾಡಳಿತ ಮುಖಾಂತರ, PW ಮುಖಾಂತರ, RTO ಮುಖಾಂತರ ಸಾರಿಗೆ ವ್ಯವಸ್ಥೆಗಳನ್ನ ಆಗ್ಬೋದು, ಪೊಲೀಸ್ ವ್ಯವಸ್ಥೆಗಳನ್ನ ಆಗ್ಬೋದು, ಎಲ್ಲದನ್ನು ನಾವು ಕಾನೂನು ಅಡಿನಲ್ಲೇ ನೋಡ್ತೀವಿ, ಕಾನೂನು ಗೌರವಿಸ್ತೀವಿ ಚಾಲಕರು. ಆದ್ರೆ ಯಾರೋ ಅನಧಿಕೃತ ಆಟೋ ರಿಕ್ಷಾ ಚಾಲಕರು ಮತ್ತು ಮಾಲೀಕರು ಈ ವ್ಯವಸ್ಥೆಯನ್ನ ಹಳ್ಳ ಹಿಡಿಸಲು ಕಂಕಣಬದ್ಧವಾಗಿ ನಿಂತಿದ್ದಾರೆ ತುಮಕೂರಲ್ಲಿ. ಅದನ್ನ ಖಂಡಿಸಿ ಸಾಕ್ಷ್ಯಭೂತವಾಗಿ ಅಧಿಕಾರಿಗಳ ನ್ಯೂನತೆ ಆಗ್ಬೋದು, ಪಟ್ಟಪತ್ರ ಹಿತಾಸಕ್ತಿಗಳ ನ್ಯೂನತೆ ಆಗ್ಬೋದು, ಮತ್ತೆ ಅನಧಿಕೃತ ಆಟೋ ಚಾಲಕರು ಮಾಲಕರ ವಿಚಾರವಾಗಿ ಆಗ್ಬೋದು, ಇದುವರೆಗೂ ಈ ಸಭೆಯಲ್ಲಿ ಕೆಲವು ಕಡ್ಡಾಯ ನಿರ್ಣಯಗಳನ್ನು ಕೈಗೊಳ್ಳಬೇಕಾದ್ರೆ ಸಾಕ್ಷಿಭೂತವಾಗಿ ನಾವು ಚರ್ಚೆ ಮಾಡಿ RTI ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನ ಕೈಗೊಂಡಿದ್ದಾರೆ ಇಂದಿನ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ವ್ಯವಸ್ಥೆಗಳು.